ನಮ್ಮೊಂದಿಗೆ ವೀರಪ್ಪ ಮೊಯ್ಲು ಇದ್ದಾರೆ. ಅವರು ಇವತ್ತು ಫ್ರೀಡಂ ಪಾರ್ಕಿಗೆ ಕೂಡ ಬಂದಿರುವಂಥದ್ದು. ಸರ್, ಇವತ್ತು ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆಗೆ ಸಾಕ್ಷಿಯಾಯಿತು. ಈಗಾಗಲೇ ಅನೇಕ ಶಾಸಕರು, ಸಚಿವರು ಸೇರಿದಂತೆ ಬೃಹತ್ ಸಂಖ್ಯೆಯಲ್ಲಿ ಪ್ರತಿಭಟನೆ. ಏನು ಹೇಳಿಕ್ಕೆ ಬಯಸ್ತೀರಿ ಸರ್? ನೀವು ಕೂಡ ಭಾಗಿಯಾಗಿದ್ರಿ. ಅದು ಭಾಳ ಈಗ ಕೇಂದ್ರ ಸರ್ಕಾರ ಏನು ಮನ್ರೇಗಾ ಕಾರ್ಯಕ್ರಮ ಏನಿದೆ, ಮಹಾತ್ಮ ಗಾಂಧಿಯವರ ಹೆಸರನ್ನು ಕಿತ್ತಾಕಿ ಏನು ಒಂದು ಹೊಸ ಲೆಜಿಸ್ಲೇಷನ್ ಮಾಡಿದ್ದಾರೆ, ಅದು ಸಂಪೂರ್ಣ ಸಂವಿಧಾನ ಬಾಹಿರ ಮತ್ತು ಅದು ಬಡವರ ಹೊಟ್ಟೆಗೆ ಏಟಾಕಿದ್ದಾರೆ. ಅದರಲ್ಲಿ ನೋಡಿ 100ಕ್ಕೆ 100 ಪಾಲು ವೇಜ್ ಎಲಿಮೆಂಟ್ಸು ಅವರು ಏನು ಸಂಬಳ ಕೊಡ್ತಾಯಿದ್ರು ಯಾರಿಗೆ ಕೆಲಸ ಮಾಡುವವರಿಗೆ, ರೈತರಿಗೆ ಅಥವಾ ಅನ್ಆರ್ಗನೈಸ್ ವರ್ಕರ್ಸ್ಗೆ ಇದ್ದರು, ಅದೆಲ್ಲ ಕಿತ್ತಾಕ್ಬಿಟ್ಟು. ಅಂದರೆ ಹೆಸರು ಬದಲಾವಣೆ ಆಗಿದೆ, ಆದರೆ ಕಾರ್ಯಕ್ರಮ ಅನುಷ್ಠಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದು. ಇಲ್ಲ, ಕಾರ್ಯಕ್ರಮ 100ಕ್ಕೆ 100 ಪಾಲು ಬದಲಾವಣೆ ಮಾಡಿದ್ದಾರೆ. ಹಿಂದೆ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರದಿದ್ದು ಈಗ ಅದನ್ನು ಕಿತ್ತು ಈಗ ರಾಜ್ಯ ಸರ್ಕಾರ 40% ಕೊಡಬೇಕು ಅಂತ ಭಾಳ ಕಾನೂನಿನಲ್ಲಿ ಬದಲಾವಣೆ ಮಾಡಿದೆ. ಅದರಿಂದ ಕೊನೆಗೆ ಏನಾಗ್ತದೆ ಅಂದರೆ ಅದು ಕೇಂದ್ರ ಸರ್ಕಾರದ ಸಂಪೂರ್ಣ ಕಂಟ್ರೋಲ್ನಲ್ಲಿರ್ತದೆ. ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ವಿಕೇಂದ್ರೀಕರಣವಾದದ್ದನ್ನು ಸಂಪೂರ್ಣ ಬದಲಾವಣೆ ಮಾಡಿ ಅದು ಕೇಂದ್ರೀಕರಣ ಮಾಡಿದೆ. ಓಕೆ, ಸಂವಿಧಾನ ಬದಲಾವಣೆ ಮಾಡಿದರೆ ಸಂವಿಧಾನ ತಿರ್ಚಿದ್ದಾರೆ ಅನ್ನುವಂಥದ್ದು ಭಾಳ ಗಂಭೀರ ಆರೋಪ ಮಾಡ್ತೀರಾ ಕೇಂದ್ರ ಸರ್ಕಾರದ ವಿರುದ್ಧ. ಸಂವಿಧಾನಕ್ಕೆ ಏನೂ ಮನ್ನಣೆ ಇಲ್ಲ ಸರ್. ಒಂದು ಕಡೆ ನೀವು ಕೇಂದ್ರ ಸರ್ಕಾರದ ಪ್ರತಿಭಟನೆ ಮಾಡಿದರೆ, ಇವತ್ತು ಏನು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ JDS ಮತ್ತು BJP ಕೂಡ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಒಂದು ಕಡೆ ಗಾಂಧಿಯನ್ನು ಕೊಂದರು RSSನವರು, ಗೋಡ್ಸೆ. ಈಗ ಗಾಂಧಿಯ ಹೆಸರು ಇದ್ದಂಥ ಕಾರ್ಯಕ್ರಮವನ್ನು ಕೊಲ್ತಾ ಇದ್ದಾರೆ. ಎರಡೆರಡು ಬಾರಿ ಗಾಂಧಿಯವರ ಕೊಲೆ ಆಗ್ತಾ ಇದೆ. ಆ ಗಾಂಧಿಯವರ ಪ್ರತಿಮೆ ಎಂದು ಎದುರು ಕೂತ್ಕೊಳ್ಳಿಕ್ಕೆ ಅವರಿಗೆ ಯಾವ ರೀತಿಯ ನೈತಿಕ ಹಕ್ಕೂ ಇಲ್ಲ. ಓಕೆ, ಏನು ಶಾಸಕರು ಸೇರಿದಂತೆ ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರಿಗೆ ಅಗೌರವ ತಂದಿದ್ದಾರೆ, ಅಗೌರವ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ BJP. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಅದು ಜಾಯಿಂಟ್ ಸೆಷನ್, ಜಂಟಿ ಅಧಿವೇಶನ ಕರೆದಾಗ ಅವರು ಭಾಷಣ ಮಾಡಬೇಕು. ಆ ಭಾಷಣ ಏನು ಸ್ಟೇಟ್ ಗೌರ್ಮೆಂಟ್ ಕೊಡ್ತದೆ ಅದನ್ನೇ ಓದಬೇಕು. ಅವರು ಅದು ಓದದೆ ಹಾಗೆ ಅವರು ಏನು ಒಂದು ವೇಳೆ ಸಂವಿಧಾನದ ವಿರುದ್ಧ ಅವರು ವಾಕೌಟ್ ಮಾಡಿದ್ದಾರೆ. ಅದು ಸಂಪೂರ್ಣ ಸಂವಿಧಾನಕ್ಕೆ ವಿರುದ್ಧ. ಧನ್ಯವಾದಗಳು ಸರ್. ಇದಿಷ್ಟು ವೀರಪ್ಪ ಮೊಯ್ಲು ಅವರ ಗವರ್ನರ್, ನಮ್ಮ ಶಾಸಕರು ಅಥವಾ ಸರ್ಕಾರ ಅಲ್ಲ. ಆಯಿತು, ಸಾಕು. ಇದಿಷ್ಟು ಮಾಜಿ ಸಚಿವರು ಆದಂತಹ ವೀರಪ್ಪ ಮೊಯ್ಲಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.